ಹಲೋ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಈ ಒಂದು ಅಪ್ಲಿಕೇಶನಿಂದ ಮನೆಯಲ್ಲೇ ಕುಳಿತು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದ 50,000ವರೆಗಿನ ಲೋನನ್ನು ನೀವು ತೊಗೊಬೋದು. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರ್ಬೋದು, ನಿಮಗೆ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ ಗೈಸ್. ಆ್ಯಂಡ್ ನಿಮ್ಮ ಸ್ಯಾಲ್ರಿಲಿ 10,000, 15,000, 30,000 ಎಷ್ಟಿದ್ರೂ ಇರ್ಬೋದು, ನಿಮಗೆ ಇಲ್ಲಿ ಲೋನ್ ಅನ್ನೋದು ಅಪ್ ಟು 50,000ವರೆಗೆ ನಿಮಗೆ ಸಿಗುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನಿಂದ ನೀವು ಈಸಿಯಾಗಿ ಲೋನ್ಗೋಸ್ಕರ ಅಪ್ಲೈನ ಮಾಡ್ಕೋಬೋದು. ನಿಮ್ಮ ಸಿವಿಲ್ ಸ್ಕೋರ್ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಲೋನ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಗೈಸ್. ಸೊ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಯೋಣ. ಟ್ರೂ ಬ್ಯಾಲೆನ್ಸಲ್ಲಿ ಅಪ್ಲೈ ಮಾಡಿಬಿಟ್ಟು ನಂತರ ಯಾವ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಟೆನ್ಯೂರ್ ಏನಿರುತ್ತೆ, ಆ್ಯಂಡ್ ಇಲ್ಲಿ ಏನೇನೆಲ್ಲ ಚಾರ್ಜಸ್ ಕೊಡಬೇಕು, ಆ್ಯಂಡ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ರಿಪೇಮೆಂಟ್ ಯಾವ ರೀತಿ ಮಾಡಬೇಕು, ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಗೈಸ್. ಮೊದಲೇದಾಗಿ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ. ಆ್ಯಂಡ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನನ್ನು ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀನಿ. ಅಪ್ಲಿಕೇಶನ್ ಮೇಲೆ 4.4 ರೇಟಿಂಗ್ ಇದೆ, 8,90,000 ರಿವ್ಯೂಸ್ ಇದ್ದಾವೆ, ಆ್ಯಂಡ್ 15 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅಬೌಟ್ ದಿಸ್ ಆ್ಯಪ್ ಮೇಲೆ ಬನ್ನಿ. ಆ್ಯಂಡ್ ನೋಡ್ಬೋದು ಗೈಸ್, ಇಲ್ಲಿ ಪರ್ಸ್ನಲ್ ಲೋನ್ ನಿಮಗೆ ಕೊಡುತ್ತೆ. ಆ್ಯಂಡ್ 5,000ದಿಂದ 50,000ವರೆಗಿನ ಪರ್ಸ್ನಲ್ ಲೋನ್ ನಿಮಗೆ ಕೊಡುತ್ತೆ. ಆ್ಯಂಡ್ 100% ಸೇಫ್ ಇದೆ ಗೈಸ್. ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಹೇಳ್ದಂಗೆ RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಆ್ಯಂಡ್ ಇದು ಮಿನಿಮಮ್ 62 ದಿನಗಳಿಂದ 116 ದಿನಗಳವರೆಗೆ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಲೋ ಇಂಟ್ರೆಸ್ಟ್ ಆ್ಯಂಡ್ ಲೋ ಪ್ರೊಸೆಸಿಂಗ್ ಫೀಸ್ ಜೊತೆಗೆ ನಿಮಗೆ ಕೊಡುತ್ತೆ. ಆ್ಯಂಡ್ ನಿಮಗೆ ಆರ್ APR ರೇಂಜಸ್ಸು 60% to 154%ವರೆಗೂ ಇರುತ್ತೆ. ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ ಗೈಸ್, ಬಟ್ ನೀವು ನೋಡ್ಕೊಳ್ಳಿ, ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ, ಆ್ಯಂಡ್ ನೀವು ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಮಾತ್ರ ಲೋನ್ ತೊಗೊಳ್ಳಿ. ಆ್ಯಂಡ್ ನೋಡ್ಬೋದು ಗೈಸ್, ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. 10,000 ರೂಪಾಯಿದು ನೀವೇನಾದರೂ ಲೋನ್ ತೊಗೊತೀರಾ ಅಂತಂದರೆ 90 ದಿನಗಳವರೆಗೆ 5% ಪರ್ ಮಂತ್ ಇಲ್ಲಿ ನಿಮಗೆ ಚಾರ್ಜಸ್ ಇರುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 3% ಇರುತ್ತೆ, ಪ್ಲಸ್ GST ಕೂಡ ಕೊಡಬೇಕಾಗತ್ತೆ 18%. ಆ್ಯಂಡ್ ಇಂಟ್ರೆಸ್ಟ್ ನೋಡ್ಬೋದು 1,500 ರೂಪಾಯಿ ಇಲ್ಲಿ ಹಾಕ್ತಾರೆ ಗೈಸ್. ಆ್ಯಂಡ್ EMI ನೀವು 3,833 ರೂಪಾಯಿ ಕೊಡಬೇಕಾಗತ್ತೆ. ಆ್ಯಂಡ್ ಟೋಟಲ್ ಅಮೌಂಟು 11,854 ರೂಪಾಯಿ ನೀವು ಟೋಟಲ್ ಪೇ ಮಾಡಿರ್ತೀರಾ ವಿತಿನ್ 90 ಡೇಸ್, ಅಂದರೆ 3 ತಿಂಗಳಲ್ಲಿ ಇಷ್ಟು ನೀವು ಪೇನ ಮಾಡಿರ್ತೀರಾ ವಿತ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST. ಓಕೆ, ಸೊ ಇಲ್ಲಿ ಲೋನ್ ಇಂಟ್ರೆಸ್ಟು ಆ್ಯಂಡ್ ರಿಸ್ಕ್ ಪ್ರೊಫೈಲ್ ಮೇಲೆ ಇದು ಮೋಸ್ಟ್ಲಿ ಡಿಪೆಂಡ್ ಇರುತ್ತೆ. ಆ್ಯಂಡ್ ನೋಡ್ಬೋದು ಗೈಸ್, RBI ರಿಜಿಸ್ಟರ್ಡ್ NBFC ಆಲ್ರೆಡಿ ಹೇಳ್ದಂಗೆ. ಸೊ ಈ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಇರ್ತವೆ, ಬೇರೆ ಬೇರೆ ಚಾರ್ಜಸ್ ಇರ್ತವೆ. ಸೊ ಅದ್ರ ಪ್ರಕಾರ ನೀವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಒಂದ್ಸರಿ ನೀವೇನಾದರೂ ಇಲ್ಲಿ ಡ್ಯೂ ಮಾಡ್ತೀರಾ ಅಂತಂದರೆ 400ರಿಂದ 500 ರೂಪಾಯಿ ಚಾರ್ಜ್ ಆಗ್ತಾರೆ ಗೈಸ್. ಸೊ ಇದ್ರ ಸಲಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಅಪ್ಲಿಕೇಶನ್ಸ್ಗಳ ಬಗ್ಗೆ ಗೊತ್ತಿರ್ಬೋದು, ಲೋನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಇವುಗಳೆಲ್ಲ ಜಾಸ್ತಿ ಇಲ್ಲಿ ಚಾರ್ಜಸ್ಗಳಾಗ್ತವೆ. ಸೊ ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಇಂಥಲ್ಲಿ ಲೋನ್ ತೊಗೊಳ್ಳಿ. ಓಕೆ, ಸೊ 100% ಪೇಪರ್ಲೆಸ್ ಪ್ರೊಸೆಸ್ ಇರುತ್ತೆ. ಆ್ಯಂಡ್ 24/7 ಆ್ಯಕ್ಸಸ್ ನಿಮ್ಮದು ತೊಗೊಬೋದು. ನಿಮ್ಮ ಪರ್ಸ್ನಲ್ ಲೋನಿಂದು ನಿಮಗೆ ಇನ್ಸ್ಟಂಟಾಗಿ ಡಿಸ್ಬರ್ಸ್ಮೆಂಟನ್ನು ಕೊಡ್ತಾರೆ. ಸೊ ಇವಾಗ ತಿಳಿಯೋಣ. ಅಪ್ಲೈ ಮಾಡ್ಕೊಂಬಿಟ್ಟು ಮೊದಲೇದಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಡಿ. ಆ್ಯಂಡ್ OTP ಬರುತ್ತೆ, OTP ಕೊಟ್ಬಿಟ್ಟು ನೀವು ರಿಜಿಸ್ಟರ್ನ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಥರದ ಲೋನ್ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಒಂದು ಕ್ಯಾಶ್ ಲೋನ್ ಅಂತ, ಇನ್ನೊಂದು ಲೆವೆಲ್ ಅಪ್ ಲೋನ್ ಅಂತ. ನೋಡಿ, ಕ್ಯಾಶ್ ಲೋನ್ ಅಂತ ಹೇಳ್ಬಿಟ್ಟು ಒಂದು ಥರದ ಲೋನ್ ಇರುತ್ತೆ, ಅದು 50,000ವರೆಗೂ ನಿಮಗೆ ಸಿಗುತ್ತೆ. ಆ್ಯಂಡ್ ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು 1 ಲಕ್ಷದವರೆಗೆ ನಿಮಗೆ ಲೆವೆಲ್ ಅಪ್ ಲೋನ್ ಕೊಡ್ತಾರೆ. ಲೆವೆಲ್ ಅಪ್ ಲೋನ್ ಇಲ್ಲಿ ಬೇಸಿಕ್ಲಿ ಬಂದ್ಬಿಟ್ಟು ಫಸ್ಟು ಸ್ಮಾಲ್ ಅಮೌಂಟ್ ಕೊಡ್ತಾರೆ, ಆಮೇಲಿಂದ ನಿಮಗೆ ಹೆಚ್ಚು ಅಮೌಂಟ್ ಕೊಡ್ತಾ ಬರ್ತಾರೆ ನೀವು ಕರೆಕ್ಟಾಗಿ ರಿಪೇಮೆಂಟ್ ಮಾಡ್ತಾ ಬಂದರೆ. ಸೊ ಈ ಒಂದು ಲೋನ್ಗೋಸ್ಕರ ಯಾವುದೇ ಡಾಕ್ಯುಮೆಂಟ್ಸನ್ನು ನೀವು ಕೊಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ 1,000ದಿಂದ 6,000 ಮ್ಯಾಕ್ಸಿಮಮ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ 62 ದಿನಗಳವರೆಗೆ ಈ ಒಂದು ಲೋನ್ ಸಿಗುತ್ತೆ. 2 EMI ಕಟ್ಟಬೇಕಾಗುತ್ತೆ. ಆ್ಯಂಡ್ ಇಂಟ್ರೆಸ್ಟು 5.9%ಇಂದ 8.9% ಮಟ್ಟ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಇಲ್ಲಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕೆಲವೊಂದಿಷ್ಟು ಫಾರ್ಮ್ಸ್ಗಳನ್ನು ಫಿಲ್ ಮಾಡಿಸ್ಕೊತಾರೆ. ಆ್ಯಂಡ್ ನೀವು ಈಸಿಯಾಗಿ ತೊಗೊಬೋದು. ಆ್ಯಂಡ್ ಫಿಲ್ ದ ಫಾರ್ಮ್ ಟು ಕಸ್ಟಮೈಸ್ ಲೋನ್ ಅಂತಿದೆ. ಮನೆ ನೀವು ರೆಂಟೆಡ್ ಇದ್ದೀರಾ ಅಥವಾ ಓನ್ಡ್ ಇದ್ದೀರಾ, ಅಂದರೆ ಸ್ವಂತ ಮನೆ ಇದೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾನು ರೆಂಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನಿಮ್ಮದು ಓನ್ಡ್ ಇದೆ, ಓನ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಪೇರೆಂಟಲ್ದಿದ್ದರೆ ಪೇರೆಂಟಲ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಇಲ್ಲಿ ರಿಲೇಷನ್ಶಿಪ್ ಕೇಳ್ತಾ ಇದೆ, ನೀವು ಸಿಂಗಲ್ ಇದ್ದೀರಾ ಅಥವಾ ಮದುವೆ
ಮದುವೆ ಆಗಿದ್ದೀರಾ, ಮ್ಯಾರಿಡ್ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ಜಾಬ್ ಟೈಪ್ ಕೇಳ್ತಾ ಇದೆ, ಸ್ಯಾಲ್ರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಹೇಳ್ಬಿಟ್ಟು. ನನ್ನ ಪ್ಲೇಸಲ್ಲಿ ನಾನು ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀನಿ. ನೀವು ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಹಾಕಿ. ಆ್ಯಂಡ್ ನೀವು ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಅನ್ಎಂಪ್ಲಾಯ್ಡ್ ಇದ್ದೀರಾ ಅಂತಂದರೆ ಅನ್ಎಂಪ್ಲಾಯ್ಡ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಸ್ಯಾಲ್ರಿಡೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅನ್ಎಂಪ್ಲಾಯ್ಡ್ ಇದ್ದರೂ ಕೂಡ, ಬಿಕಾಸ್ ಇಲ್ಲಿ ಲೋನ್ ಕೊಡಬೇಕು ಅಂತಂದರೆ ಅವರು ನೋಡ್ತಾರಲ್ವ. ಸೊ ನೀವು ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರಲೇಬೇಕಾಗುತ್ತೆ. ಆ್ಯಂಡ್ ಎಜುಕೇಷನ್ ಲೆವೆಲ್ ಕೇಳ್ತಾ ಇದ್ದಾರೆ, ಇಲ್ಲಿ 10th ಪಾಸು 12th ಪಾಸ್ ಆ್ಯಂಡ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಇದೆ. ಸೊ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಂಡಸ್ಟ್ರಿ ಕೇಳ್ತಾ ಇದೆ, ನೀವು ಯಾವ ಒಂದು ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನನ್ನ ಕೇಸಲ್ಲಿ ನಂದು ಫೈನಾನ್ಷಿಯಲ್ ಇಂಡಸ್ಟ್ರಿ ಇದೆ, ನಿಮ್ಮದು ಅಗ್ರಿಕಲ್ಚರ್ ಇರ್ಬೋದು ಅಥವಾ ನಿಮ್ಮದು ಇ ಕಾಮರ್ಸ್ ಇರ್ಬೋದು, ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ನೀವು IT ನಲ್ಲಿ ವರ್ಕ್ ಮಾಡ್ತೀರಾ ಅಂದರೆ IT ಸೆಲೆಕ್ಟ್ ಮಾಡ್ಕೋಬೋದು. ರಿಯಲ್ ಎಸ್ಟೇಟ್ ಇದೆ, ಯಾವುದಾದ್ರೂ ಒಂದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದರ್ಸನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಮಂತ್ಲಿ ಸ್ಯಾಲ್ರಿ ಕೇಳ್ತಾ ಇದೆ, ಮಂತ್ಲಿ ಸ್ಯಾಲ್ರಿಯನ್ನು ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಮಂತ್ಲಿ ಸ್ಯಾಲ್ರಿಯನ್ನು ಹಾಕ್ತಾ ಇದ್ದೀನಿ, ನಿಮ್ಮದು ನೀವು ಕರೆಕ್ಟಾಗಿ ಹಾಕಿ, ನಿಮ್ದು ಎಷ್ಟಿದೋ ಅಷ್ಟು ಹಾಕಿ. ಸ್ವಲ್ಪ ಹೆಚ್ಚು ಹಾಕ್ತೀರಾ ಸೊ ನಿಮಗೆ ಬಿಟ್ಟಿದ್ದು ಹೆಚ್ಚಾಗಿ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡೋಣ ಇವಾಗ ಅಪ್ರೂವಲ್ ಕೂಡ ಕೊಡ್ಬೋದು. ಲೋನ್ ಅಂಡರ್ ಇವ್ಯಾಲ್ಯೂಯೇಷನ್ ಅಂತಿದೆ, ನೋಡೋಣ. ನೋಟಿಫೈ ಮಿ ವೆನ್ ಇಟ್ಸ್ ಅಪ್ರೂವ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇವಾಗ ನೋಡೋಣ ಲೈವ್ ಆಗಿ. ಸೊ ನೋಡ್ಬೋದು ಗೈಸ್, ನನಗೆ ಇಲ್ಲಿ 1,000 ರೂಪಾಯಿ ಅನ್ನೋದು ಸಿಕ್ಕಿದೆ. ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟು 1,104 ರೂಪಾಯಿ ಆಗುತ್ತೆ. ಆ್ಯಂಡ್ ಪ್ಲಾಟ್ಫಾರ್ಮ್ ಫೀಸ್ GSTಲಿ 52 ರೂಪಾಯಿಲಿ GST ಬೀಳ್ತಾ ಇದೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ 52 ರೂಪಾಯಿಲಿ ತೊಗೊತಾ ಇದ್ದಾರೆ ಪ್ಲಸ್ GST. ಆ್ಯಂಡ್ ಇಲ್ಲಿ ಟೋಟಲ್ ಡಿಸ್ಬರ್ಸ್ಮೆಂಟ್ ಅಮೌಂಟು 1,000 ರೂಪಾಯಿ ಇಲ್ಲಿ ಆಗುತ್ತೆ ಗೈಸ್. ಓಕೆ, ಸೊ ಇಲ್ಲಿ ರಿಪೇಮೆಂಟ್ ಶೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ, ನೀವು ಯಾವಾಗ ರಿಪೇಮೆಂಟ್ ಮಾಡಬೇಕು ಇದನ್ನು ಅಂತಂದ್ಬಿಟ್ಟು. ಸೊ ಈಗ ಮೇಗೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಮೇ 2ನೇ ತಾರೀಕು. ಆ್ಯಂಡ್ ಇವಾಗ ಜೂನ್ 2ನೇ ತಾರೀಕಿಗೆ 650 ರೂಪಾಯಿ ಕೊಡಬೇಕಾಗುತ್ತೆ ಫಸ್ಟ್ EMI. ಆ್ಯಂಡ್ ಸೆಕೆಂಡ್ EMI ಜೂನ್ 3ನೇ ತಾರೀಕಿಗೆ 650 ರೂಪಾಯಿ ಕೊಡಬೇಕಾಗತ್ತೆ. ಇಲ್ಲಿ ಸ್ಯಾಂಕ್ಷನ್ ಲೆಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇದನ್ನು ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ, ನಿಮ್ಮ ಒಂದು ಅಪ್ಲೈ ಮಾಡ್ಕೊಂಡ್ರು ಬ್ಯಾಂಕ್ ಅಕೌಂಟ್ಗೆ. ಈಗ ಪ್ರೊಸೀಡ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಸೊ ನೀವು ಈಗ ಪ್ರೊಸೀಡನ್ನು ಮಾಡ್ಕೊತೀನಿ, ನೋಡೋಣ. ಸೊ ನೋಡ್ಬೋದು ಗೈಸ್, ಇವಾಗ ಎಂಟರ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಆ್ಯಂಡ್ ನಾನು ಆಲ್ರೆಡಿ ಆ್ಯಡನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಂಕ್ ಅಕೌಂಟ್ ನಂಬರ್ನ ಆ್ಯಡ್ ಮಾಡ್ಕೊತೀನಿ. ನಂತರ IFSC ಕೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು IFSC ಕೋಡನ್ನು ಹಾಕ್ಬಿಟ್ಟು ನಾನು ರಿಸೀವ್ ಮನಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಇನ್ಸ್ಟಂಟ್ ಆಗಿ 1,000 ರೂಪಾಯಿ ಅನ್ನೋದು ನನಗೆ ಸಿಗುತ್ತೆ. ಸೊ ನೋಡಿ, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಒಂದು ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಎಷ್ಟು ಲೋನ್ ಬರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಮಗೆ 50,000ವರೆಗೂ ಲೋನ್ ಕೊಡ್ತಾರೆ ಗೈಸ್. ಓಕೆ, ಸೊ ಯಾವುದೇ ಕಾರಣಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ, ಈಸಿ ಇದೆ. ಸೊ ಈಸಿಯಾಗಿ ನೀವು ತೊಗೊಬೋದು ಗೈಸ್. ಓಕೆ, ಸೊ ಗೈಸ್ ಇನ್ನೊಂದು ಕ್ಯಾಶ್ ಲೋನ್ ಇದೆ. ನೆಕ್ಸ್ಟ್ ವೀಡಿಯೋನಲ್ಲಿ ಕ್ಯಾಶ್ ಲೋನ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತಂದ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ. ಕೊಟ್ಬಿಟ್ಟು ಈಸಿಯಾಗಿ ನೀವು ತೊಗೊಬೋದು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಗೈಸ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು, ಯಾರಿಗಾದ್ರೂ ನೀಡಿದರೆ ತೊಗೊತಾರೆ. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.